ಕಾಂಗ್ರೆಸ್ ನಾಳೆ ರಾಜಭವನ ಚಲೋ ಹಮ್ಮಿಕೊಂಡಿದೆ. ಹೀಗಾಗಿ ನಾಳೆ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಮೂಡ ಮಹಾಯುದ್ಧ ನಡೆಯಲಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಆಡಿದಂತ ಮಾತುಗಳು ಬಹಳ ಕುತೂಹಲ ಕೆರಳಿಸಿವೆ. ಜನರ ಆಶೀರ್ವಾದ ಎಲ್ಲಿವರೆಗೆ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಯಾರು ಅಲ್ಲಾಡಿಸೋಕೆ ಸಾಧ್ಯವಿಲ್ಲ. ಜನರ ಆಶೀರ್ವಾದ ಇರೋವರೆಗೂ ನನ್ನನ್ನು ಯಾರು ಅಲ್ಲಾಡಿಸೋಕಾಗೋದಿಲ್ಲ. ಇದು ಸಿಎಂ ಸಿದ್ದರಾಮಯ್ಯ ಹೇಳಿರೋ ಸ್ಪಷ್ಟ ಮಾತು. ಮುಡಾ ಪ್ರಾಸಿಕ್ಯೂಷನ್ನ ತೂಗುಗತ್ತಿ ನೇತಾಡ್ತಿರೋವಾಗ್ಲೇ ಸಿದ್ದರಾಮಯ್ಯ ತಮ್ಮ ವಿರೋಧಿಗಳಿಗೆ ನೀಡಿದ ಖಡಕ್ ಪಂಚಿದು. ಜನರ ಆಶೀರ್ವಾದ ಎಲ್ಲಿವರೆಗೆ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. 2 ದಿನ ರಿಲೀಫ್ ಎಂಡ್. ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ. ಕುತೂಹಲ ಘಟ್ಟದಲ್ಲಿ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರ. ಹೌದು, ಮುಡಾ ಹಗರಣದ ಸುಳಿಯಲ್ಲಿ ಸಿಲುಕಿರೋ ಸಿದ್ದರಾಮಯ್ಯಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. ನಾನು ತಪ್ಪು ಮಾಡಿಲ್ಲ ಅನ್ನೋ ಸಂದೇಶ ರವಾನಿಸಬೇಕಿದೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಸಿಎಂ ಹೈಕೋರ್ಟ್ ಮೊರೆ ಹೋಗಿದ್ರು. ನಿನ್ನೆಯಷ್ಟೇ ಹೈಕೋರ್ಟ್ನಲ್ಲಿ ಸಿಎಂ ಪರ ವಕೀಲರು ಸುದೀರ್ಘ ವಾದ ಮಂಡಿಸಿದ್ರು. ವಾದ ಆಲಿಸಿದ ಹೈಕೋರ್ಟ್ ನಿನ್ನೆ ಮತ್ತು ಇಂದು 2 ದಿನ ರಿಲೀಫ್ ಕೊಟ್ಟಿದ್ದು. ಆ ರಿಲೀಫ್ ಇವತ್ತಿಗೆ ಮುಗಿದಿದ್ದು ನಾಳೆ ಬೆಳಗ್ಗೆ 10:30ಕ್ಕೆ ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ನಾಳೆ ದೂರುದಾರರ ಪರ ವಕೀಲರು ವಾದ ಮಂಡಿಸಲಿದ್ದಾರೆ. ಹೀಗಾಗಿ ಎಲ್ಲರ ಚಿತ್ತ ನಾಳೆಯ ಕೋರ್ಟ್ ವಿಚಾರಣೆಯತ್ತ ನೆಟ್ಟಿದೆ. ಕಾಂಗ್ರೆಸ್ನಿಂದ ನಾಳೆ ರಾಜಭವನ ಚಲೋ ಮಹಾಸಮರ. ಒಂದ್ ಕಡೆ ಕಾನೂನು ಹೋರಾಟವಾದ್ರೆ ನಾಳೆ ಕಾಂಗ್ರೆಸ್ ರಾಜಭವನ ಚಲೋ ಹಮ್ಮಿಕೊಂಡಿದೆ. ನಾಳೆ ಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ಇರೋದ್ರಿಂದ ಸಿಎಂ ಈ ರಾಜಭವನ ಚಲೋದಲ್ಲಿ ಭಾಗಿಯಾಗ್ತಾರಾ ಇಲ್ವಾ ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ಆದ್ರೆ ಡಿಸಿಎಂ ಡಿಕೆ ಎಲ್ಲಾ ಸಚಿವರು, ಶಾಸಕರು, ಪರಿಷತ್ ಸದಸ್ಯರು, ಸಂಸದರು, ರಾಜ್ಯಸಭಾ ಸದಸ್ಯರು ಹೀಗೆ ಎಲ್ಲರೂ ಭಾಗಿಯಾಗಲಿದ್ದಾರೆ. ಆ ಮೂಲಕ ರಾಜಕೀಯ ಹೋರಾಟಕ್ಕೂ ಕೈಪಡೆ ಸಜ್ಜಾಗಿದೆ ಅಂದಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ಹೆಸರು ಉಲ್ಲೇಖಿಸಿ ಮಾರ್ಮಿಕ ಮಾತು. ನನ್ನ ಯಾರು ಅಲ್ಲಾಡಿಸೋಕಾಗಲ್ಲ ಎಂದು ಸಿದ್ದು ಗುಡುಗು. ಜನರ ಆಶೀರ್ವಾದ ಎಲ್ಲಿವರೆಗೆ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ಕಾನೂನು, ಮತ್ತೊಂದ್ ಕಡೆ ರಾಜಕೀಯ ಹೋರಾಟಕ್ಕೆ ಸಜ್ಜಾಗಿರೋ ಸಿಎಂ ತಮ್ಮ ವಿರೋಧಿ ಪಡೆಗೆ ಇಂದು ದಿಟ್ಟ ಉತ್ತರ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಸಿಎಂ ಇಂದು ಉದ್ಘಾಟಿಸಿದ್ರು. ಬಳಿಕ ಭಾಷಣ ಮಾಡಿದ ಸಿದ್ದರಾಮಯ್ಯ ಸಂಗೊಳ್ಳಿ ರಾಯಣ್ಣನನ್ನ ಬ್ರಿಟಿಷರಿಗೆ ಹಿಡ್ಕೊಟ್ಟಿದ್ದು ನಮ್ಮವರೇ ಅಂತ ಒತ್ತಿ ಒತ್ತಿ ಹೇಳಿದ್ರು. ಅಷ್ಟೇ ಅಲ್ಲ, 2ನೇ ಬಾರಿ ಸಿಎಂ ಆದೆ ಅಂತ ಹೊಟ್ಟೆ ಊರಿ ಅಂದ್ರು. ಅಷ್ಟೇ ಅಲ್ಲ, ಜನಾಶೀರ್ವಾದ ಇರೋವರೆಗೂ ನನ್ನನ್ನ ಯಾರು ಅಲ್ಲಾಡಿಸೋಕಾಗಲ್ಲ ಅಂತ ಗುಡುಗಿದ್ರು. ಸಿದ್ದರಾಮಯ್ಯ 2ನೇ ಸಾರಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ನಲ್ಲ, ಯಾರು ಅಸೂಯೆ ಪಡ್ತಾರೆ, ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ ಅವರಿಂದ ಅಲ್ಲ ಬಂದಿರೋದು ನಿಮ್ಮೆಲ್ಲರ ಆಶೀರ್ವಾದ. ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವ್ರು ಯಾರು? ನಮ್ಮವರೇ. ಏನು ರಾಜಕಾರಣ ಮಾಡೋರು ಎಲ್ಲಾ ಕಾಲದಲ್ಲಿ ಇರ್ತಾರೆ, ದ್ವೇಷದ ರಾಜಕಾರಣ ಮಾಡೋರು ಎಲ್ಲಾ ಕಾಲದಲ್ಲಿ ಇರ್ತಾರೆ. ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತ ಸಿದ್ದರಾಮಯ್ಯ ಆಗುತ್ತಲ್ಲ ಅಂತ ಹೇಳುವ. ನಾನು ಅದಕ್ಕೆ ಹೇಳಿದೆ, ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಸಿದ್ದರಾಮಯ್ಯ ತಮ್ಮ ಗುಡುಗು ಸಿಡಿಲಿನ ಮಾತಿನಲ್ಲೇ ಯಾರಿಗೆ ಸಂದೇಶ ರವಾನಿಸಬೇಕೋ ಅವರಿಗೆ ಸಂದೇಶ ಕೊಟ್ಟಿದ್ದಾರೆ. ಸಚಿವರು ಕೂಡ ಸಿಎಂ ಬೆನ್ನಿಗೆ ನಿಂತಿದ್ದು ಬಿಜೆಪಿಯವರ ಪಿತೂರಿ ತಂತ್ರಗಾರಿಕೆ ಕಾನೂನಿನ ಮುಂದೆ ನಡೆಯಲ್ಲ ಅಂದಿದ್ದಾರೆ. ಇವರ ಪಿತೂರಿ, ಇವರ ರಾಜಕೀಯ ತಂತ್ರಗಾರಿಕೆ ಕಾನೂನು ಮುಂದೆ ನಡೆದಿಲ್ಲ. ಬೊಬ್ಬೆ ಹೊಡ್ಕೊಂಡು ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಇಡೀ ದೇಶಾದ್ಯಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಯಾಕಂದರೆ ಸುಳ್ಳನ್ನು ಸತ್ಯ ಮಾಡೋದೇ RSSನ ಟ್ರೈನಿಂಗು ಅಲ್ವಾ. ಟ್ರೈನಿಂಗ್ ಕೊಡ್ತಾರೆ,
ಯಾವ ರೀತಿಯಾಗಿ ಪ್ರಚೋದನೆ ಮಾಡಬೇಕು, ಯಾವ ರೀತಿಯಾಗಿ ಗಲಾಟೆ ಎಬ್ಬಿಸಬೇಕು, ಯಾವ ರೀತಿ ದಂಗೆಗಳು ಮಾಡಿಸ್ಬೇಕು, ಇದೆಲ್ಲ ಸಂಘ ಪರಿವಾರ BJP ಅವರಲ್ಲಿ ಸಿಸ್ಟಮ್ಯಾಟಿಕ್ ಟ್ರೈನಿಂಗೇ ಇರ್ತದೆ. ಸೊ ಅವ್ರದ್ದು ಸಿಸ್ಟಮ್, ಅವ್ರದ್ದು ವ್ಯವಸ್ಥೆನೇ ಆ ಥರ. ಅದರಿಂದ ಅದೇ ಒಂದು ರೀತಿಯಾಗಿ ಇಲ್ಲೂ ಕೂಡ ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಇದು ಅವ್ರ ಖಂಡಿತವಾಗಿ ಇದರಲ್ಲಿ ಏನೂ ಕೂಡ ನಾವೇನು ನಮ್ಗೆ ಯಾವುದೇ ರೀತಿ ಭಯ ಭೀತಿ ಏನಿಲ್ಲ. ಆರೋಪ ಹೊತ್ತ ಮುಡಾ ಮಾಜಿ ಆಯುಕ್ತರಿಗೆ ಗಿಫ್ಟ್. ಹಾವೇರಿ ವಿವಿಯ ಕುಲಸಚಿವರಾಗಿ GT ದಿನೇಶ್ ನೇಮಕ. ಈ ಸರ್ಕಾರ ಭ್ರಷ್ಟ ಅಧಿಕಾರಿಗಳನ್ನ ಪೋಷಿಸುವಂತ ಕೆಲಸವನ್ನ ಮಾಡಿಕೊಂಡೇ ಬರ್ತಾ ಇದ್ದಾರೆ. GT ದಿನೇಶ್ ಮುಡಾ ಹಗರಣದ ಆರೋಪ ಕೇಳಿ ಬಂದ ಮೇಲೆ ಸಚಿವ ಬೈರ್ತಿ ಸುರೇಶ್ ದಿನೇಶ್ರನ್ನ ಸ್ಥಳ ನಿಯೋಜಿಸದೆ ಎತ್ತಂಗಡಿ ಮಾಡಿ ಆದೇಶ ಮಾಡಿದ್ರು. ಆದ್ರೆ ಇದೀಗ ಅದೇ ದಿನೇಶ್ರನ್ನ ಹಾವೇರಿ ವಿವಿಯ ಕುಲಸಚಿವರನ್ನಾಗಿ ನೇಮಿಸಿದೆ. ಇದು ಬಿಜೆಪಿಗರ ಕಣ್ಣು ಕೆಂಪಗಾಗಿಸಿದೆ. ಅಚ್ಚರಿ ಏನು ಅನ್ನಿಸ್ತಾ ಇಲ್ಲ. ಈ ಸರ್ಕಾರ ಭ್ರಷ್ಟ ಅಧಿಕಾರಿಗಳನ್ನ ಪೋಷಿಸುವಂತ ಕೆಲಸವನ್ನ ಕಳೆದ 2 ತಿಂಗಳಿಂದ ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಮಗೇನಿಲ್ಲ, ಇದಕ್ಕಿಂತ ಇನ್ಯಾವುದಾರು ಒಳ್ಳೆ ಹುದ್ದೆ ಕೊಟ್ಬಿಡ್ತಾರೇನೋ ಅಂತ ಆತಂಕ ಇತ್ತು. ಯಾವುದೇ ಮಾನ ಮರ್ಯಾದೆ ಇರೋ ಸರ್ಕಾರ ಅಂತ ಅನ್ಬೇಕಾಗುತ್ತೆ. ಅಲ್ಲರಿ ಇಡೀ ಮೂಡನ ದಿವಾಳಿ ಮಾಡುವುದಂಥವನು, ಅಲ್ಲಿ ಭ್ರಷ್ಟಾಚಾರಕ್ಕೆ ದೊಡ್ಡ ನಾಂದಿ ಹಾಡಿದಂಥವನು. ಇವನ್ನ ತೊಗೊಂಡೋಗಿ ಒಂದು ಎಜುಕೇಷನ್, ಅದರಲ್ಲೂ ಹೈಯರ್ ಎಜುಕೇಷನ್, ಯೂನಿವರ್ಸಿಟಿ ರಿಜಿಸ್ಟರ್, ಇನ್ನೇನು ಬೇಕಿಲ್ಲ ಅಷ್ಟು. ಯಾರಿಗೇನಾದರೂ ನಕಲಿ ಪದವಿ ಸರ್ಟಿಫಿಕೇಟ್ ಬೇಕಂದರೆ ಹಾವೇರಿಗೆ ಹೋದ್ರೆ ಸಿಗ್ತವೆ. ಒಟ್ಟಾರೆ ಸಿಎಂಗೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ನಾಳೆ ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಈ ಮಧ್ಯೆಯೇ ಹಗರಣದಲ್ಲಿ ವರ್ಗಾವಣೆಯಾಗಿದ್ದ ಮಾಜಿ ಆಯುಕ್ತರಿಗೆ ವಿವಿಯ ಕುಲಸಚಿವರನ್ನಾಗಿ ಮಾಡಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಹಾವೇರಿಯಿಂದ ಅನ್ನಪ್ಪ ಬಾರ್ಕಿ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.